ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್, ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜಿ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಹಸಿರು ಕ್ರಾಂತಿಯ ಹರಿಕಾರರಾದ ಬಾಬು ಜಗಜೀವನ್ ರಾಮ್ಗೆ ಭಾವಪೂರ್ಣ ನಮನ. ದೇಶದ ಮಾಜಿ ಉಪಪ್ರಧಾನಿ, ಸಾಮಾಜಿಕ ನ್ಯಾಯದ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ ರಾಮ್ ಅವರ 119ನೇ ಜಯಂತಿಯನ್ನು ಚಿಂತಾಮಣಿ ನಗರದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಭಾನುವಾರವಾದ ಇಂದು ಅತ್ಯಂತ ಶ್ರದ್ಧೆ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ಅವರ ಭಾವಚಿತ್ರಕ್ಕೆ ತಹಶೀಲ್ದಾರ್ ಸುದರ್ಶನ್ ಯಾದವ್ ಸೇರಿದಂತೆ ಭಾಗವಹಿಸಿದ ಅಧಿಕಾರಿಗಳು ಮತ್ತು ಗಣ್ಯರು ಪುಷ್ಪನಮನ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರು, ಬಾಬೂಜಿ ಅವರು ಕೇವಲ ಒಬ್ಬ ರಾಜಕಾರಣಿಯಲ್ಲ, ಶೋಷಿತ ವರ್ಗದ ಧ್ವನಿಯಾಗಿದ್ದರು. ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಯಶಸ್ವಿಗೊಳಿಸಿ ಅನ್ನದ ಭದ್ರತೆಯನ್ನು ಒದಗಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ರಕ್ಷಣಾ ಸಚಿವರಾಗಿ ಅವರು ನೀಡಿದ ಕೊಡುಗೆ ಇಂದಿಗೂ ಅವಿಸ್ಮರಣೀಯ ಎಂದು ಅವರು ಗುಣಗಾನ ಮಾಡಿದರು. ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಕೃಷ್ಣಪ್ಪರವರು ಮಾತನಾಡಿ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ದೇಶದ ಮಾಜಿ ಉಪಪ್ರಧಾನಿಯಾಗಿದ್ದು, ಸಾಮಾಜಿಕ ನ್ಯಾಯದ ಹರಿಕಾರ ಹಾಗೂ ಹಸಿರು ಕ್ರಾಂತಿಯ ಪಿತಾಮಹ ಎಂದೇ ಖ್ಯಾತರಾದ ಡಾಕ್ಟರ್ ಬಾಬೂಜಿರವರು ದೇಶವು ಆಹಾರ ಅಭಾವ ಎದುರಿಸುತ್ತಿದ್ದ ಕಾಲದಲ್ಲಿ ಕೃಷಿ ಸಚಿವರಾಗಿ ಕ್ರಾಂತಿಕಾರಕ ಬದಲಾವಣೆ ತಂದರು. ಅವರ ದೂರದೃಷ್ಟಿಯ ಫಲವಾಗಿ ಭಾರತವು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲು ಸಾಧ್ಯವಾಯಿತು ಎಂದರು. ರಕ್ಷಣಾ ಸಚಿವರಾಗಿ 1971ರ ಯುದ್ಧದಲ್ಲಿ ಅವರು ತೋರಿದ ದೃಢ ನಿರ್ಧಾರಗಳು ಇತಿಹಾಸದಲ್ಲಿ ಅಜರಾಮರ ಎಂದು ಸ್ಮರಿಸಿದ ಅವರು, ದಲಿತರ ಮತ್ತು ಶೋಷಿತರ ಧ್ವನಿಯಾಗಿ ದೇಶದ ಆರ್ಥಿಕ ರಕ್ಷಣಾ ವ್ಯವಸ್ಥೆಗೆ ಭದ್ರ ಬುನಾದಿ ಹಾಕಿದ ಬಾಬು ಜಗಜೀವನ್ ರಾಮ್ ಅವರ ಆದರ್ಶಗಳು ಇಂದಿನ ಯುವ ಪೀಳಿಗೆಗೆ ದಾರಿದೀಪವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣಾಧಿಕಾರಿ ಶ್ರೀನಿವಾಸ್ ನಾಯಕ್, ರೆಡ್ಡಪ್ಪ ಮತ್ತು ಸಿಬ್ಬಂದಿ, BO ತನುಜಾ, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಶೋಕ್ ರೆಡ್ಡಿ, ತಾಲೂಕು ಪಂಚಾಯತಿ ವ್ಯವಸ್ಥಾಪಕ ರವಿ, ಉಪತಹಶೀಲ್ದಾರ್ ಜೋಬಾ, ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ರೇಣುಕಾ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಮುಖಂಡರಾದ ವೆಂಕಟಾಚಲಪತಿ, ಬಡಗವಾರಳ್ಳಿ ಕೃಷ್ಣ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪೂರ್ಣವಾಗಿ ನಮ್ಮ ಸಾರ್ವಜನಿಕ ಕಚೇರಿಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. 14ನೇ ತಾರೀಕು ಬಾಬು ಜಗಜೀವನ್ ರಾವ್, ಅದೇ ರೀತಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಒಟ್ಟಿಗೆ ಅದ್ದೂರಿಯಾಗಿ ತಾಲೂಕಿನಲ್ಲಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಆ ದಿನ ಎಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಭಾಗವಹಿಸಬೇಕು ಅಂತ ಈ ಮೂಲಕ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ವತಿಯಿಂದ ಈ ಮೂಲಕ ತಮ್ಮನ್ನು ಕೊಡ್ತಾ ಇದ್ದೀನಿ. ಬಾಬು ಜಗಜೀವನ್ ರಾಮ್ ಅವರು ಬಿಹಾರ ರಾಜ್ಯದ ಭೋಜ್ಪುರ್ ಜಿಲ್ಲೆಯ ಚಂದ್ವಾ ಗ್ರಾಮದಲ್ಲಿ 1908ರಲ್ಲಿ ಹುಟ್ಟುತ್ತಾರೆ. ಇವರ ತಂದೆ ಶೋಭಿರಾಮ್ ಮತ್ತು ತಾಯಿ ವಸಂತಿ ದೇವಿ ಅಂತ. ಮಾನ್ಯರು ಇವರ ಒಂದು ಪರಿಚಯ ಉತ್ತರ ಭಾರತದಲ್ಲಿರ್ತಕ್ಕಂಥದಕ್ಕಿಂತ ದಕ್ಷಿಣ ಭಾರತದಲ್ಲಿ ಇವರ ಪರಿಚಯ ತುಂಬ ಕಡಿಮೆ. ಅದೇ ರೀತಿಯಲ್ಲಿ ಇವರ ಒಂದು ಏನು ಇವರ ಕಾಲಾವಧಿಯಲ್ಲಿ ಏನೇನು ಕೆಲಸಗಳು ಮಾಡಿದ್ದಾರೆ ಅನ್ನೋದನ್ನು ಸಾರ್ವಜನಿಕರಿಗೆ ತಿಳಿಸೋದರಲ್ಲಿ ಇಲ್ಲಿನ ಉತ್ತರ ಭಾರತ, ದಕ್ಷಿಣ ಭಾರತದ ರಾಜ್ಯಗಳಿಗೆ ಅವರ ಮಾಹಿತಿ ಕೊರತೆ ಅಂತ ನಾನಂತೂ ಭಾವಿಸಿದ್ದೀನಿ. ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕಗಳು, ಲಕ್ಷಾಂತರ ಪುಸ್ತಕಗಳು ಈ ದೇಶದಲ್ಲಿ ಪ್ರಕಟಗೊಂಡಿದ್ದಾವೆ. ಅವರ ಒಂದು ಪರಿಚಯ ಜನತೆಗಿದೆ. ಆದರೆ ಬಾಬು ಜಗಜೀವನ್ ರಾಮ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರೀತಿಯಲ್ಲೇ ಅಸ್ಪೃಶ್ಯತೆಯನ್ನು ಅನುಭವಿಸಿಕೊಂಡು, ಅದೇ ರೀತಿ ಅವರು ಸಹ ಉತ್ತಮ ಸಂಸದೀಯ ಪಟ್ಟಾಗ್ತಾರೆ. ಅದೇ ರೀತಿಯಾಗಿ ಅವ್ರಿಗೆ ವಹಿಸ್ಕೊಂಡಿರ್ತಕ್ಕಂಥ ಖಾತೆಗಳಲ್ಲಿ ಒಂದು ದಾಖಲೆಗಳನ್ನು ಮಾಡಿರ್ತಕ್ಕಂಥದ್ದು ಸಹ ನಾವು ಕಾಣ್ತೀವಿ. ಒಂದು ಉದಾಹರಣೆ ಹೇಳ್ತೀನಿ. ಇವರು ಹಸಿವು ಅನ್ನ ನೀಗಿಸಿದಂಥ ಮಹಾನ್ ವ್ಯಕ್ತಿ. ಹಂಗಾಗಿ ಅವರಿಗೆ
ಹಸಿರು ಕ್ರಾಂತಿ ಹರಿಕಾರ ಅಂತ ಹೆಸರಿಡ್ತೀವಿ. 1951ರಲ್ಲಿ ಈ ದೇಶದಲ್ಲಿ ಪ್ರಥಮ ಬಾರಿಗೆ ಅವರು ಒಂದು ಇಲಾಖೆಯನ್ನು ವಹಿಸಿಕೊಂಡಾಗ ಈ ದೇಶದಲ್ಲಿ ಒಟ್ಟು ಆಹಾರ ಉತ್ಪನ್ನ ಇದ್ದಿದ್ದು 31 ದಶಲಕ್ಷ ಟನ್ನಷ್ಟು ಆಹಾರ ಇತ್ತು. ಆದರೆ ಕೇವಲ 5 ವರ್ಷದಲ್ಲಿ 51,000 ದಶಲಕ್ಷ ಟನ್ ಮೆಟ್ರಿಕ್ ಆಹಾರ ಉತ್ಪಾದನೆಯನ್ನು ಮಾಡುವಂತ ಒಂದು ದೊಡ್ಡ ಕಾರ್ಯಕ್ಕೆ ಕೈ ಹಾಕಿ ಆಹಾರವನ್ನು ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಕಾರಣಕರ್ತರಾಗ್ತಾರೆ ಜಗಜೀವನ್ ರಾಮ್ ಅವರು. ಅದೇ ರೀತಿಯಾಗಿ ಅನೇಕ ಖಾತೆಗಳನ್ನು ನಿರ್ವಹಿಸ್ತಾರೆ. ಸುಮಾರು 1/4 ಶತಮಾನಗಳ ಕಾಲ ಅವರು ಈ ದೇಶದ ಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾರೆ. ರಕ್ಷಣಾ ಮಂತ್ರಿಯಾಗಿರ್ತಾರೆ. ರಕ್ಷಣಾ ಮಂತ್ರಿಯಾಗಿದ್ದಾಗ ಅವರು ಸೈನಿಕರಿಗೆ ಉತ್ತೇಜನ ಕೊಟ್ಟು ಬಾಂಗ್ಲಾದೇಶದಲ್ಲಿ ಭಾರತಕ್ಕೆ ಜೈವನ್ನು ತಂದುಕೊಟ್ಟಂತ ಮೊದಲಗ ಒಬ್ಬ ಮಂತ್ರಿ ಅಂತ ಬಿರುದನ್ನು ಸಹ ಪಡೀತಾರೆ. ಮತ್ತೆ ಕಾರ್ಮಿಕ ಮಂತ್ರಿ ಆಗ್ತಾರೆ. ಕಾರ್ಮಿಕ ಮಂತ್ರಿ ಆಗಿದಾಗ ಸುಮಾರು ಹಲವಾರು ಒಂದು ಕಾರ್ಮಿಕರಿಗೆ ಬೇಕಾದಂತ ಒಂದು ಸವಲತ್ತುಗಳನ್ನು ಕೊಡಿಸುವುದರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಬಿಲ್ ಅನ್ನ ತಂದು ಪಾಸ್ ಮಾಡಿ ಇಡೀ ದೇಶಕ್ಕೆ ಅನುಕೂಲವಾಗುವಂತ ಕೆಲಸಗಳನ್ನು ಮಾಡ್ತಾರೆ. ಅದರಲ್ಲಿ ಇವತ್ತೇನು ನಾವು ಕಾಲದಲ್ಲಿ ತಂದಿದ್ದಂತ ಕೀರ್ತಿ ಬಾಬು ಜಗಜೀವನ್ ರಾಮ್ ಅವರಿಗೆ ಸೇರ್ತದೆ. ಅದೇ ರೀತಿಯಾಗಿ ಎಷ್ಟೋ ರೈಲ್ವೆ ಲೈನ್ಗಳನ್ನ ಕಡಿಮೆ ಇದ್ದಂತ ಲೈನ್ಗಳನ್ನ ಸುಮಾರು ರೈಲ್ವೆ ಲೈನ್ಗಳನ್ನು ಹೆಚ್ಚು ಮಾಡುವಂತ ಕೀರ್ತಿ ಸಹ ಅವ್ರಿಗೆ ಸೇರ್ತದೆ. ಅದೇ ರೀತಿಯಾಗಿ ಅವರು ರೈಲ್ವೆ ಮಂತ್ರಿ ಆಗಿರ್ತಾರೆ, ಕಾರ್ಮಿಕ ಮಂತ್ರಿ ಆಗಿರ್ತಾರೆ, ರಕ್ಷಣಾ ಮಂತ್ರಿ ಆಗಿರ್ತಾರೆ, ಕೃಷಿ ಮಂತ್ರಿ ಆಗಿರ್ತಾರೆ. ಇಷ್ಟು ಮಂತ್ರಿಗಳಾಗಿದ್ರು ಸಹ ಅವರು ಇವತ್ತಿಗೂ ಪಾರ್ಲಿಮೆಂಟ್ ಅಲ್ಲಿ ಅವರು ಮಾಡಿರ್ತಕ್ಕಂಥ ದಾಖಲೆಯನ್ನ ಇದುವರೆಗೂ ಯಾವುದೇ ಮಂತ್ರಿ ಮುರಿಯೋದಕ್ಕೆ ಸಾಧ್ಯ ಇಲ್ಲ. ಏನಪ್ಪ ಕಾರ್ಯ ಅಂದ್ರೆ ಕಡತಗಳನ್ನ ಸ್ವತಃ ಜಗಜೀವನ್ ರಾಮ್ ಅವರೇ ಸ್ವತಃ ಅವರೇ ಇದನ್ನ ಬರೀತಾ ಇದ್ರು ಕಡತಗಳಲ್ಲಿ. ಅದಕ್ಕೆ ಪರಿಹಾರವನ್ನ ಕಂಡು ಹಿಡಿತಾ ಇದ್ರು. ಈಗ ಕಡತಗಳು ಬೇರೆ IAS ಆಫೀಸರ್ಗಳು ಬರೆದು ಅವ್ರ ಹತ್ರ ಸೈನ್ ಮಾಡಿಸ್ಕೊಂತ ಇದ್ರು. ಆದ್ರೆ ಜಗಜೀವನ್ ರಾಮ್ ಅವರು ಸ್ವತಃ ಕಡತಗಳನ್ನು ಪರಿಶೀಲನೆ ಮಾಡಿ ಅವರೇ ಟಿಪ್ಪಣಿಗಳನ್ನು ಬರೀತಕ್ಕಂಥ ಒಂದು ಪರಿಪಾಠ ಇದುವರೆಗೂ ಯಾವುದೇ ಮಂತ್ರಿಯನ್ನು ಮಾಡಿಲ್ಲ. ಹಂಗಾಗಿ ಅವರು ಸಹ ಈ ದಾಖಲೆಯನ್ನು ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಏನು ಈ ವೈರುಧ್ಯಗಳು ಮತ್ತು ಏರುಪೇರುಗಳು ಏನಿದಾವೋ ಇದರ ಮಧ್ಯದಲ್ಲಿ ಈಗ ಕಾಲ ಬದಲಾವಣೆ ಆದಂತೆಲ್ಲ ಈ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತವೆ. ಆದರೆ ಮಹನೀಯರಲ್ಲಿ ಒಗ್ಗಟ್ಟಿತ್ತು. ಅದಕ್ಕೆ ಉದಾಹರಣೆ ಕೊಡಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೆಹಲಿಯಲ್ಲಿ ಮರಣ ಹೊಂದುತ್ತಾರೆ. ಆದರೆ ಆವಾಗ ಕಾರ್ಮಿಕ ಮಂತ್ರಿ ಸಂಪರ್ಕ ಮಂತ್ರಿ ಆಗಿರ್ತಾರೆ ಜಗಜೀವನ್ ರಾಮ್ ಅವರು. ಆಗ ಅಂಬೇಡ್ಕರ್ ಅವರಿಗೆ ಬಾಂಬೆಗೆ ಪಾರ್ಥಿವ ಶರೀರವನ್ನು ತಗೊಂಡು ಹೋಗ್ಬೇಕು ಅಂತ ಅಂದಾಗ ಅವರಿಗೆ ಹಣಕಾಸಿನ ಮುಗ್ಗಟ್ಟಾಗ್ತದೆ. ಆವಾಗ ಬಾಬು ಜಗಜೀವನ್ ರಾಮ್ ಅವರು ವಿಶೇಷ ವಿಮಾನವನ್ನ ಬೇರೆ ಕೇಂದ್ರ ಸರ್ಕಾರದ ಒಟ್ಟಿಗೆ ಮಾತಾಡಿ ವಿಶೇಷ ವಿಮಾನವನ್ನ ಅನುಕೂಲ ಮಾಡಿಕೊಟ್ಟು ಬಾಂಬೆಗೆ ಪಾರ್ಥಿವ ಶರೀರವನ್ನು ತಗೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತಾಗ ಪ್ರಥಮ ಬಾರಿಗೆ ಅವರ ಮನೆಗೆ ಭೇಟಿ ಕೊಟ್ಟಂತವರು ಜಗಜೀವನ್ ರಾಮ್ ಅವರು. ಹಂಗಾಗಿ ಬಾಬು ಜಗಜೀವನ್ ರಾಮ್ ಅವರು ಮತ್ತು ಅಂಬೇಡ್ಕರ್ ಅವರು ಸಹ ತಳ ಸಮುದಾಯಗಳಿಗೆ ಎರಡು ಕಣ್ಣುಗಳ ರೀತಿಯಲ್ಲಿ ನಾವು ನೋಡಬೇಕು. ಅವರ ಆದರ್ಶಗಳು ಅವ್ರು ಏನನ್ನ ಹಾಕ್ಕೊಟ್ಟಿದ್ದಾರೋ, ಅವರು ಆಹಾರ ಉತ್ಪನ್ನ ಮಾಡಿರ್ತಕ್ಕಂಥ ಕೇವಲ 2-3 ಜಾತಿಗಳಿಗಲ್ಲ, ಇಡೀ ಮಾನವ ಕುಲಕ್ಕೆ ಅವರ ಆಹಾರ ಪದಾರ್ಥಗಳನ್ನು ತಯಾರು ಮಾಡಿದ್ದಾರೆ, ಅವರು ಉತ್ಪಾದನೆ ಮಾಡಿದ್ದಾರೆ. ರಕ್ಷಣಾ ಮಂತ್ರಿ ಆಗಿದ್ದಾಗ ಇಡೀ ದೇಶಕ್ಕೆ ರಕ್ಷಣೆ ಒದಗಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಕಾರ್ಮಿಕ ಮಂತ್ರಿ ಆಗಿದ್ದಾಗ ಇಡೀ ದೇಶದ ಸಮಸ್ತ ಜನರಿಗೆ ಕಾರ್ಮಿಕ ವರ್ಗಕ್ಕೆ ಏನು ಅನುಕೂಲಗಳು ಮಾಡಿಕೊಡ್ಬೇಕು ಅದನ್ನು ಮಾಡಿದ್ದಾರೆ. ರೈಲ್ವೆ ಮಂತ್ರಿಗಳಾಗಿದ್ದಾಗ ರೈಲ್ವೆ ಹಾಸ್ಟೆಲ್ಗಳನ್ನ ಬಡ ಮಕ್ಕಳಿಗೆ ರೈಲ್ವೆ ಹಾಸ್ಟೆಲ್ಗಳನ್ನ ತೆರೆಯುವಂತ ಕೆಲಸವನ್ನು ಸಹ ಜಗಜೀವನ್ ರಾಮ್ ಅವರು ಮಾಡಿದ್ದಾರೆ.